ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಏನು ಕಾನ್ವೊಕೇಶನ್ ಫೀಸನ್ನು ಕಟ್ಟಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಏನು ಈಗ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಏನು SBI ಬ್ಯಾಂಕಿಗೆ ಬಂದು ಇಲ್ಲಿ ಸಾಕಷ್ಟು ಮುಗಿಬೀಳ್ತಾ ಇರ್ತಕ್ಕಂಥದ್ದು. ಏಕಾಏಕಿ ಕಳೆದ 2-3 ದಿನಗಳ ಹಿಂದೆ ತಾನೇ ವಿಚಾರವನ್ನು ಅಂದರೆ ಕಾನ್ವೊಕೇಶನ್ ಫೀಸನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 2023, 2024 ಮತ್ತು 2025ನೇ ಸಾಲಿನ ವಿದ್ಯಾರ್ಥಿಗಳನ್ನು ಈಗ ಬಂದು ಇಲ್ಲಿ ಫೀಸನ್ನು ಇವತ್ತೇ ಕಟ್ಟಬೇಕು, ಇವತ್ತು ಮತ್ತು ನಾಳೆ 2 ದಿನಗಳ ಕೊನೆಯ ದಿನಾಂಕ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅಂದರೆ ಸುತ್ತೋಲೆಯನ್ನು ಓಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೀಗ ಇರ್ತಕ್ಕಂಥ ಅದರಲ್ಲೂ ಕೂಡ ಈ ಒಂದು ಏನು ಕ್ರಾಫರ್ಡ್ ಹಾಲ್ನ ಹಿಂಭಾಗದಲ್ಲಿ ಇರ್ತಕ್ಕಂಥ SBI ಬ್ಯಾಂಕ್ನಲ್ಲಿ ಬಂದು ಈಗ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈಗ ಸದ್ಯಕ್ಕೆ ಇಲ್ಲಿ ಬಂದು ಬಹಳ ಕಷ್ಟಪಟ್ಟು ಸರದಿ ಸಾಲಿನಲ್ಲಿ ಬಂದು ಏನು ಈಗ ಸದ್ಯಕ್ಕೆ ಫೀಸನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ 2023-24ನೇ ಸಾಲಿನಲ್ಲಿ ಏನು ವಿದ್ಯಾರ್ಥಿಗಳಿಗೆ 2341 ರೂಪಾಯಿ ಮತ್ತು 2024ನೇ ಸಾಲಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2582 ರೂಪಾಯಿ, 2025ನೇ ಸಾಲಿನವರಿಗೆ 2840 ರೂಪಾಯಿಗಳನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಈಗ ದಿಢೀರನೇ ಈಗ ಏನು ಒಂದು ರೀತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ಡಿರ್ತಕ್ಕಂಥದ್ದು. ನಮ್ಮೊಟ್ಟಿಗೆ ವಿದ್ಯಾರ್ಥಿಗಳಿದ್ದಾರೆ, ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಮೇಡಮ್ ನಮಸ್ತೆ. ಏನು ಮೇಡಮ್ ದಿಢೀರ್ನ ಈ ಥರ ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಇದರಿಂದಾಗಿ? ಸರ್, ಈಗ ಸಡನ್ ಆಗಿ ಇವರು ಕಾನ್ವೊಕೇಶನ್ ಫೀಸ್ ಅಂತ ಹೇಳ್ಬಿಟ್ಟು ಕ್ಯಾಟಗರಿ ವೈಸ್ ಬಿಟ್ಟಿದ್ದಾರೆ ಸರ್. ನಾವು ಈಗ 2025 ಪಾಸ್ ಔಟ್ ಆಗಿದ್ದೀವಿ. ಮತ್ತು ಈ ಕಾನ್ವೊಕೇಶನ್ಗೆ ಅವ್ರು ರೂಲ್ಸ್ ಏನು ಹೇಳಿದ್ದಾರೆ ಅಂತಂದರೆ NTA ವೆಬ್ಸೈಟಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಆಲ್ರೆಡಿ ಡಿಜಿ ಲಾಕರಲ್ಲಿ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅವೈಲೇಬಲ್ ಇದೆ. ನಮಗೆ KCET, ನೆಟ್ ಅಥವಾ ಹೈಯರ್ ಸ್ಟಡೀಸ್ಗೆ ಏನೇ ಹೋದರೂ ಕೂಡ ನಮ್ಗೆ ಅದು ಅವೈಲೇಬಲ್ ಇದೆ. ಅದಲ್ಲದೆ ಇವರು ನಾವು ಕಾನ್ವೊಕೇಶನ್ ಫೀಸ್ 2840 ಕಟ್ಟಿದ್ರು ಕೂಡ ಫಿಸಿಕಲಾಗಿ ಕೊಡಲ್ವಂತೆ ಸರ್. ಮೊದಲೆಲ್ಲ ಯಾವ ಥರ ಇತ್ತು ವ್ಯವಸ್ಥೆ, ನಮಗೆ ಮನೆಗೆ ಅಥವಾ ಕೊರಿಯರು ಪೋಸ್ಟ್ ಆಫೀಸ್ ಮುಖಾಂತರ ನಮಗೆ ಫಿಸಿಕಲ್ ಆಗಿ ಹಾರ್ಡ್ ಕಾಪಿ ಬರ್ತಾ ಇತ್ತು ಕಾನ್ವೊಕೇಶನ್ ಅನ್ನೋದು. ಇವಾಗ ಜಸ್ಟ್ ಡಿಜಿ ಲಾಕರಲ್ಲಿ ಪೇಪರ್ ಮುಖಾಂತರ, ನಿಮಗೆ ಕೂಡ ಗೊತ್ತಿದೆ ಡಿಜಿ ಲಾಕರಲ್ಲಿ ಯಾವ ಥರ ಸರ್ಟಿಫಿಕೇಟ್ ಬರ್ತಿದೆ ಅಂತ. ಸರ್ಟಿಫಿಕೇಟ್ ಕೊಡದಾದ್ಮೇಲೆ ಅವ್ರು 2840 ರೂಪಾಯಿ ಕೊಡ್ತಕ್ಕಂಥದ್ದು ಏನಕ್ಕೆ ಅಂತ? ಏನಕ್ಕೆ ಅಷ್ಟೊಂದು ನಾವು ದುಡ್ಡನ್ನ ಪೇಮೆಂಟ್ ಮಾಡಬೇಕು? ಜಸ್ಟ್ 1000 ಅಥವಾ ಇವಾಗ ಎಕ್ಸಾಮ್ ಫೀಸ್ಗಳೆಲ್ಲ ನೋಡಿದ್ರೆ ಅಷ್ಟರಲ್ಲೇ ಫಿನಿಶ್ ಮಾಡ್ಬೋದಲ್ವ ಸರ್? ಇಷ್ಟೊಂದು ಅಮೌಂಟ್ ಯಾಕೆ ನೆಸೆಸಿಟಿ ಇದೆ ಇವ್ರಿಗೆ? 1840 ರೂಪೀಸ್, 2840 ರೂಪೀಸು. ಅಲ್ಲ, ಎಲ್ಲೋ ಒಂದು ಕಡೆ ಮೈಸೂರು ಯೂನಿವರ್ಸಿಟಿ ದಿವಾಳಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ದುಡ್ಡು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇವರು ಅಧಿಕಾರಿಗಳನ್ನು. ಸರ್, ಅದು ನಾವು ಆ ಥರ ಆಗಲ್ಲ. ಬಟ್ ಸ್ಟೂಡೆಂಟ್ಸ್ ಫೇವರ್ ಆಗಿ ಯೂನಿವರ್ಸಿಟಿ ಶಿಕ್ಷಣನ ಯಾವ ಥರ ಒದಗಿಸ್ಬೇಕು, ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಬರ್ಡನ್ ಆಗದೆ ಇರೋ ಥರ ಕ್ವಾಲಿಟಿ ಆಫ್ ಎಜುಕೇಷನ್ನ ಕೊಡಿಸಿ ಅವರ ಒಂದು ನೆಕ್ಸ್ಟ್ ಫ್ಯೂಚರ್ ಕರಿಯರ್ ಗ್ರೋತ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಿತ್ತು ಸರ್. ಒಂದು ಕಡೆ ನಾಳೆನೇ ಲಾಸ್ಟ್ ಡೇಟು ಅಂತ ಹೇಳಲಾಗ್ತದೆ, ಹಾಗಾಗಿ ಇಷ್ಟು ಜನ ಸಾವಿರಾರು ಜನ ಬಂದಿದ್ದಾರೆ ಸರ್. ನಾಳೆನೇ ಲಾಸ್ಟ್ ಡೇಟು ಅಂತ ಸರ್ಕ್ಯುಲರ್ ಇದೆ. ಬಟ್ ಮೊನ್ನೆನೇ ಅದೇ ಸರ್ಕ್ಯುಲರ್ ಬಂದಿರೋದು ನಮಗೂ ಕೂಡ. ಅದರಿಂದನೂ ಕೂಡ ತುಂಬ ಬರ್ಡನ್ ಆಗಿದೆ ನಮಗೆ. ಎಷ್ಟು ಜನ ಬಂದು ನಿಂತಿದ್ದಾರೆ ಸರ್? ತುಂಬ ಹಾಸನ, ಚಾಮರಾಜನಗರ, ಬೆಂಗಳೂರು ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ನಾನು ಕೂಡ ಬೆಂಗಳೂರಿಂದ ಬಂದಿದ್ದೀನಿ ಸರ್. ಬೆಳಗ್ಗೆಯಿಂದ ಇದೇ ಸಮಸ್ಯೆ? ಹೌದು ಸರ್, ಬೆಳಗ್ಗೆಯಿಂದ ಇಷ್ಟ ಇದೆ. ಇವತ್ತಾದರೂ ಮುಗಿಯಲ್ಲ, ನಾಳೆ ಆದರೂ ಮುಗಿಯಲ್ಲ, ನಾಳಿದ್ದಾದರೂ ಮುಗಿಯಲ್ಲ ಸರ್. ಇವಾಗ ತಾನೇ ಒಬ್ರು ಹೇಳಿದ್ರು 27th ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ. ಅದನ್ನ ಮೊದಲೇ ಹೇಳಿದರೆ ಇಷ್ಟೊಂದು ಕ್ಯೂ ಸಿಸ್ಟಮ್, ಇಷ್ಟೊಂದು ಬರ್ಡನ್ ಅಂತಲೂ ಕೂಡ ಆಗ್ತಿರ್ಲಿಲ್ಲ ಸರ್. ಇದಿಷ್ಟು ಇಲ್ಲಿನ ವಿದ್ಯಾರ್ಥಿಗಳ ಒಂದು ಮಾತಾಗಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಫೀಸನ್ನು ಕಟ್ಟಲು ಬಂದು ನಿಂತು ಸಾಕಷ್ಟು ತೊಂದರೆಗೂ ಕೂಡ ಒಳಗಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜೇಂದ್ರ ಟಿವಿ, ಮೈಸೂರು.